ಓಂ ಶಾಂತಿ. ಈಗ ವಿಶ್ವ ಕಲ್ಯಾಣ ಮಾಡೋದು ಯಾರ ಕೆಲಸ? ವಿಶ್ವ ಕಲ್ಯಾಣ ಮಾಡೋದು ಯಾರ ಕೆಲಸ? ಈ ರೂಮಿಗೆ ಬೆಳಕು ಕೊಡೋದು ಯಾರ ಕೆಲಸ? ಕರೆಂಟಿನ ಕೆಲಸನೋ ಬಲ್ಬಿನ ಕೆಲಸನೋ? ಬಲ್ಬೇನು? ಅಷ್ಟೇ. ವಿಶ್ವ ಕಲ್ಯಾಣಕಾರಿ ಭಗವಂತ, ನೀವು ಮಾಸ್ಟರ್ ವಿಶ್ವ ಕಲ್ಯಾಣಕಾರಿ ಅಷ್ಟೇ, ನೀವು ವಿಶ್ವ ಕಲ್ಯಾಣ ಅಲ್ಲ. ವಿಶ್ವ ಕಲ್ಯಾಣ ಮಾಡುವಂತ ಯಾವುದೇ ಯೋಗ್ಯತೆ ಗುಣ ನಿಮ್ಮಲ್ಲಿ ಸರಿಯಾಗಿ ಫಿಲ್ಟರ್ ಮಾಡಿದ್ದಾರೆ. ವಿಶ್ವ ಕಲ್ಯಾಣ ಮಾಡುವಂತ ಶಕ್ತಿ ನನ್ನಲ್ಲಿ ಮಾತ್ರ ಇದೆಯೇ ಹೊರತು ನಿಮ್ಮಲ್ಲಿ ಯಾರಲ್ಲೋ. ಆಗ ನೀನು ಯಾರು? ನನ್ನಲ್ಲಿರುವಂತ ವಸ್ತುವನ್ನು ಅಲ್ಲಿ ತಲುಪಿಸಲಿಕ್ಕೆ ಒಂದು ಪಾತ್ರೆ, ಒಂದು ವೆಹಿಕಲ್, ಒಂದು ಸಾಧನ ಅಷ್ಟೇ ಬಿಟ್ಟರೆ ಅದಕ್ಕಿಂತ ಹೆಚ್ಚಿಗೆ ನೀನು ಏನೋ ಅಲ್ಲ. ನಾನು ಅಂತ ಅಹಂಭಾವ ನಿನಗೆ ಬೇಡ. ಕೊಡುವಂತ ನನಗೆ ಆ ಅಹಂಭಾವ ಇಲ್ಲದಿದ್ದಾಗ ತಗೊಂಡು ಹೋಗುವಂತ ನಿನಗೆ ಎಲ್ಲಿಂದ ಅಹಂಭಾವ ಅಂತ ಕೇಳ್ತಾರೆ ಭಗವಂತ. ನಿನ್ನ ವಾಸ್ತವಿಕತೆಯನ್ನು ಅರ್ಥ ಮಾಡ್ಕೋ. ನಿನ್ನ ಮನಸ್ಸನ್ನ ಎಲ್ಲ ಕಡೆಯಿಂದ ತೆಗೆದು ನನ್ನ ಕೈಲಿ ಇಡೋದಷ್ಟೇ ನನ್ನ ಕೆಲಸ ಹೊರತು ಉಳಿದಿರೋ ಕೆಲಸ ನಿನ್ನ 63 ಜನ್ಮದ ಸಾಲ, 21 ಜನ್ಮ ನಿನ್ನ ಅಕೌಂಟ್ ಮೇಂಟೈನ್ ಮಾಡೋದು, ನಿನ್ನ ಚಾರ್ಟೆಡ್ ಅಕೌಂಟೆನ್ಸಿ ಅಕೌಂಟ್ ನೋಡ್ಕೊಳ್ಳೋದು, ನಿನ್ನ PA, ನಿನ್ನ ಮ್ಯಾನೇಜರ್ ಎಲ್ಲ ಯಾರೋ ನಾನು. ನೀನು ಸುಮ್ಮನೆ ಮನಸ್ಸು ನನ್ನ ಕೈಲಿ ಕೊಡು, ನಿನ್ನ ಜೀವನ ನನ್ನ ಕೈಲಿ ಕೊಟ್ಟು ನೋಡು. ಉಳಿದ ಜವಾಬ್ದಾರಿ ಯಾರ್ದಂತೆ? ನಾವು ಒಂದ್ ಸ್ವಲ್ಪ ಹೊತ್ತಿದ್ವಿ, ನಾನೇ ವಿಶ್ವ ಕಲ್ಯಾಣಕಾರಿಯಪ್ಪ, ನಾನೇ ಕಿರಣ ಕೊಡ್ತಾ ಇದ್ದೇನೆ 3 ಲೋಕಕ್ಕೆ. ನಿಮ್ಗೆ ಯಾವ ಕಿರಣ ಹೋಗ್ತದಲ್ಲಿ? ನೀವು ಕಿರಣ ಕೊಟ್ಟರೆ ಯಾವ್ದು ಹೋಗ್ತದೆ ಹೇಳಿ ನೋಡೋಣ. ನಿಮ್ಮತ್ತೇನಿದೆ ಅದೇ ತಾನೇ ಹೋಗ್ತದೆ. ನಿಮ್ಮತ್ತೇನಿದೆ? ನಿಮ್ಮ ಸಮಸ್ಯೆನೇ ಪರಿಹಾರ ಮಾಡ್ಲಿಕ್ಕೆ ಆಗದೇ ಇರುವಂತ ಯೋಗ್ಯತೆಯಲ್ಲಿ ನೀವಿದ್ದೀರಿ. ಇನ್ನು ವಿಶ್ವದ ಕಲ್ಯಾಣ ನೀವೆಲ್ಲಿಂದ ಮಾಡ್ತೀರಾ? ಅದಕ್ಕಾಗಿ ನಿಮ್ಮ ಮನಸ್ಸನ್ನ ಪರಮಾತ್ಮನ ಕೈಯಲ್ಲಿ ಕೊಟ್ಟು, ಅಷ್ಟು ಆತ್ಮ ಪರಿಶುದ್ಧವಾದಾಗ, ಎಷ್ಟಾಗ್ಬೇಕು ಆತ್ಮ? ಎಷ್ಟು ಸ್ವಚ್ಛವಾಗಬೇಕು ಅಂತ ನಿಮ್ಮ ಮನಸ್ಸನ್ನ ಪರಮಾತ್ಮನ ಕೈಯಲ್ಲಿ ಕೊಟ್ಟಾಗ ಮನಸ್ಸು ಅಷ್ಟು ಶುದ್ಧವಾಗಿ ಪರಮಾತ್ಮನ ಶಕ್ತಿ ವಿಶ್ವದ ಮೂಲೆ ಮೂಲೆ ಮೂಲೆಗಳಿಗೂ ಹೋಗಿ ತಲುಪಿದಾಗ ಆವಾಗ ನೀವ್ಯಾರು? ಮಾಸ್ಟರ್ ವಿಶ್ವ ಕಲ್ಯಾಣಕಾರಿಗಳು. ಹಾಗಿದ್ರೆ ಆತ್ಮೀಯ ನಮ್ಮ ಕೆಲಸ ಏನು ಅಂತಂದ್ರೆ, ಸಮಯ ಸಿಕ್ಕಿದಾಗಲೆಲ್ಲ ಏನ್ ಮಾಡ್ಬೇಕು? ಮನಸ್ಸನ್ನು ಯಾರು ಕೇಳ್ಕೊಡ್ಬೇಕು? ಉಳಿದಿರ ಕೆಲಸ ಅವನದಷ್ಟೇ. ಅವನ ಕೆಲಸ ಅವನಿಗೆ ಮಾಡ್ಲಿಕ್ಕೆ ಬಿಡಿ, ನೀವು ಮಾಡಬೇಡಿ. ಅಮ್ಮನ ಮಡಿಲಲ್ಲಿ ಕೂತ್ಕೊಂಡ್ರೆ ಸಾಕು. ಅವ್ರೇನು ಕೊಡ್ತಾರೋ ಬಾಯಿ ಓಪನ್ ಮಾಡೋದು, ತಿನ್ನೋದು ಅಷ್ಟೇ. ಯಾವ ಸೋಪಿಂದಾದ್ರೂ ಸ್ನಾನ ಮಾಡಿಸ್ಲಿ, ಯಾವ ಬಟ್ಟೆನಾದ್ರೂ ಹಾಕಿ, ಅದು ನಮಗೆ ಚಿಂತೆ ಬೇಡ. ಅದಕ್ಕಾಗಿ ಬಾಬಾ ಹೇಳ್ತಾರೆ, 5000 ವರ್ಷದಲ್ಲಿ ತುಂಬಾ ಸಹಜವಾಗಿರುವಂತ ಕರ್ಮ ಯಾವುದು? ಸಹಜ ರಾಜ ಯೋಗ. ಯಾಕೆಂದ್ರೆ ಬೇರೆ ಎಲ್ಲದಲ್ಲೂ ಕೂಡ ಕರ್ಮೇಂದ್ರಿಯವನ್ನು ಹೇಗೆ ಉಪಯೋಗ ಮಾಡಬೇಕು ಅಂತ ಯೋಚನೆ ಮಾಡಿ, ಚಿಂತನೆ ಮಾಡಿ, ಚಿಂತೆ ಮಾಡಿ, ಕರ್ಮ ಮಾಡಿ, ಕರ್ಮದ ಫಲವನ್ನು ಯಾರು ಅನುಭವಿಸ್ಬೇಕು? ನಾನು. ರಾಜಯೋಗದಲ್ಲಿ ತನು ಮನ ಧನ ಜನ ಸಮಯ ಸಂಕಲ್ಪ ಶ್ವಾಸ ಅವನಿಗೆ ಕೊಟ್ಟದಾಯ್ತು. ಮುಂದಿನ ಕೆಲಸ ಯಾರ್ದು? ಅವನದು ಅಲ್ವಾ? ಅದಕ್ಕಾಗಿ ಪರಮಾತ್ಮನ ಕೈಯಲ್ಲಿ ನೀವು ಸಾಧನವನ್ನ ಕೊಟ್ಟು ಅವನತ್ರ ಕರ್ಮವನ್ನು ಮಾಡಿಸಿದಾಗ ಅದೇನಾಗಿರ್ತದೆ? ಸಹಜವಾಗಿರ್ತದೆ, ಬೇಗದಿಂದಾಗಿರ್ತದೆ, ಮಹಾನ್ ಆಗಿರ್ತದೆ. ಅದಕ್ಕಾಗಿ ದಯವಿಟ್ಟು ನೀವು ಆ ಕರ್ಮವನ್ನ ಮಾಡಬೇಡಿ. ನಿಮ್ಮ ಕೆಲಸ ಕೇವಲ ಸಾಧನವನ್ನ ಕೊಡೋದಷ್ಟೇ. ಆ ಕೊಳಕಾಗಿರುವಂತ ಸಾಧನವನ್ನು ಹೇಗೆ ಶುದ್ಧ ಮಾಡಬೇಕು ಅಂತ ಆ ಶುದ್ಧತೆಯನ್ನು ಕೂಡ ಯಾರು ಮಾಡ್ಕೊಳ್ತಾರೆ? ಪರಮಾತ್ಮ. ಇಂತಹ ಶಕ್ತಿ, ಇಂತಹ ತಂದೆ, ಇಂತಹ ಸ್ನೇಹಿತ, ಇಂತಹ ಸಂಬಂಧಿ, ಇಂತಹ ನನ್ನವನು ಪ್ರಪಂಚದ ಬೇರೆ ಯಾರಾದ್ರೂ ಸಿಗ್ಲಿಕ್ಕೆ ಸಾಧ್ಯನಾ? ನಿಮಗೆ ಸಾಧ್ಯನಾ? ಇಲ್ಲ. ಯಾಕಿಲ್ಲ? ಇನ್ನು ಆ ವ್ಯಕ್ತಿಯ ಸುಖವನ್ನ ನೀವು ಯಥಾರ್ಥವಾಗಿ ಉಪಯೋಗ ಮಾಡಿಕೊಂಡಿಲ್ಲ. ಉಪಯೋಗ ಮಾಡಿಕೊಂಡ್ರೆ, ಮೊನ್ನೆ ಮುರಳಿ ಹೇಳಿದಲ್ಲ ಬಾಬಾ, ಗಂಗಾ ಜಮುನಾ ಇಳಿದು ಬಿಡ್ತದಂತೆ. ಏನ್ ಹಿಡಿತದೆ? ಯಾವುದರಿಂದ? ನೀವು ಕೇಳಿರುವಂತ ಇಷ್ಟವನ್ನ ಬಾಬಾ ಪೂರ್ಣ ಮಾಡಿಕೊಡೋದಲ್ಲ, ಬಾಬನ ಇಷ್ಟದ ಪ್ರಕಾರ ಅವನು ಉಪಯೋಗ ಮಾಡಬೇಕು. ಆವಾಗ ನಿಮ್ಗೆ ಖುಷಿ ಆಗ್ಬೇಕು. ನಿಜವಾಗ್ಲೂ ಮೂಲವಾದದ ಭಗವಂತನ ಶಕ್ತಿ ವಿಶ್ವಕ್ಕೆ ಪ್ರಸರಣ ಆದಾಗ ಆಗುವಂತ ಖುಷಿ ಇದೆಯಲ್ಲ ಆತ್ಮೀಯರೇ, ಬೇರೆ ಯಾವುದಲ್ಲೂ ಸಿಗೋದು. ನಿಮ್ಗೆ ಎಷ್ಟು ಕೋಟಿ ಬೇಕಾದ್ರೂ ಲಾಟ್ರಿ ಆಗ್ಲಿ ಸಿಗೋದಿಲ್ಲ. ಅದನ್ನ ಅನುಭವ ಮಾಡಿಬಿಟ್ಟು ನೋಡಿ. ನಿರಾಕಾರ ರೂಪದಲ್ಲಿ ಭಗವಂತನ ಕುತ್ಕೊಂಡಾಗ, ಅವನು ಉಪಯೋಗ ಮಾಡ್ತಾ ಇದ್ದಾಗ
ಆಗುವಂಥ ಸುಖ ಇದೆಯಲ್ಲ ಬೇರೆ ಯಾವುದಲ್ಲೂ ಸಿಗೋದಿಲ್ಲ. ಆದರೆ ಅದು ಅನುಭವ ಆಗಬೇಕು ಅಂತಂದ್ರೆ ನಿಸ್ವಾರ್ಥ, ನಿರ್ಮಾಣ, ನಿರ್ಮಾಣ, ಶುಭ ಭಾವ, ಶುಭ ಕಾಮನೆ. ಏನ್ ಡಿಮಾಂಡ್ ಇಲ್ಲ, ನನ್ನ ಮನಸ್ಸನ್ನು ಉಪಯೋಗ ಮಾಡು. ಯಾವುದಕ್ಕೆ? ನಿನ್ನಿಷ್ಟದ ಪ್ರಕಾರ. ಪದೇ 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 ಮನಸ್ಸನ್ನು ಏನ್ ಮಾಡ್ಬೇಕು? ಬಾಬನ ಕೈಲಿ ಕೊಡ್ಬೇಕಷ್ಟೇ. ಪುನಃ ಪುನಃ ನೀವು ಕೊಟ್ಟಾಗ ಅವನು ಉಪಯೋಗ ಮಾಡ್ತಾ ಇರೋದು ನಿಮ್ಗೆ ಏನಾಗಬೇಕು? ಗೊತ್ತಾಗಬೇಕು. ಆ ಶಾಂತಿಯ ಪರ್ಸೆಂಟೇಜ್ ಏನಾಗ್ತಾ ಇರಬೇಕು? ಜಾಸ್ತಿ ಆಗ್ತಾ 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 ಇದ್ರೆ ಭಗವಂತ ನಿಮ್ಮನ್ನೇನ್ ಮಾಡ್ತಿದ್ದಾರೆ? ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಯಾವುದೇ ಸಂಕಲ್ಪ, ಯಾವುದೇ ಯೋಚನೆ, ಯಾವುದೇ ಚಿಂತನೆ, ಯಾವುದೇ ಚಿಂತೆ ಯಾವುದು ಬೇಕಾಗಿಲ್ಲ. ಪುನಃ 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 ಸಮಯ ಸಿಕ್ಕಿದಾಗಲೇ ನಮ್ಮ ಮನಸ್ಸೇನಾಗತ್ತೆ? ಟಕ್ ಶಾಂತ ಅಷ್ಟೇ. ಆ ಸ್ವರೂಪನೇ ನಿಮ್ಗೇನಾಗಬೇಕು? ಇಷ್ಟವಾಗಬೇಕು. ಯಾರ ರೂಪ ಅದು? ನನ್ನ ರೂಪ ಮತ್ತು ನನ್ನ ಪರಮಾತ್ಮನ ರೂಪ. ಅಂದ್ರೆ ಆ ನಿಮ್ಮ ರೂಪದ ಮೇಲಿರುವಂತ ಕೊಳೆಯನ್ನ ಏನ್ ಮಾಡ್ತಾ ಇದ್ದಾರೆ ಬಾಬಾ? ಏನ್ ಮಾಡ್ತಿದ್ದಾರೆ? ತೆಗಿತಾ ಇದ್ದಾರೆ. ಮೂಲ ರೂಪ ಒಳ್ಳೇದಿದೆ ನಿನ್ನಲ್ಲಿ, ಅದರ ಮೇಲೆ ಕೊಳೆ ಕುಂತಿರುವಂತ ಕಾರಣದಿಂದ ಆ ಸುಖ ನಿನಗೆ ಸಿಗ್ತಾ ಇಲ್ಲ. ನಾನು ಮಾಡುವಂಥದ್ದು ಆ ಮೇಲಿರುವಂಥ ಕೊಳೆಯನ್ನ ತೆಗೆಯುವಂಥದ್ದು, ನೀನು ಮಾಡಿರುವಂಥ ಸಾಲವನ್ನ ತೀರಿಸುವಂಥದ್ದು. ಈಗ ಹೇಳಿ ಆದ್ಮೇಲೆ, ನೀವು ಮಾಡಿರುವಂಥ ಸಾಲ ನಿಮ್ಮ ಮನೆಯವರು ತೀರಿಸ್ತಾರೋ, ನಿಮ್ಮ ಅಪ್ಪ ಅಮ್ಮ ತೀರಿಸ್ತಾರೋ? ನಿಮ್ಮ ಪರಮಾತ್ಮ ತೀರಿಸ್ತಾರೆ, ನೀವು ತೀರಿಸೋದಿಲ್ಲ. ಯಾರು ತೀರಿಸ್ತಾರೆ? ಪರಮಾತ್ಮ ಅವನಲ್ಲಿರುವಂತ ಆಸ್ತಿಯನ್ನು ನಿಮಗೆ ಕೊಡೋದರ ಮೂಲಕ ನಿಮ್ಮ ಸಾಲ ಏನಾಗತ್ತೆ? ತೀರತ್ತೆ. ನಾವು ನಮ್ಮ ಲೌಕಿಕ ತಾಯಿ ತಂದೆ 1 ಎಕರೆ ಜಮೀನಿಗೆ ವರ್ಷಾನುಗಟ್ಲೆ ಕೋಟಿಗೆ ತಿರುಗಿ 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 ಏನ್ ಮಾಡ್ತೀವಿ? ನಮ್ದನ್ನಾಗಿ ಮಾಡ್ಕೊಳ್ತೀವಲ್ವ? ಎಲ್ಲ ತಿರುಗಿಬಿಟ್ಟು ಮಾಡ್ಕೊಂಡಾಗ ಶರೀರಕ್ಕೆಲ್ಲ ಕಾಯಿಲೆ ಬಂದಿದ್ದಿರ್ತದೆ. ಇನ್ನೊಂದು 4 ವರ್ಷದಲ್ಲಿ ನಿಮ್ಮ ಎದುರುಗಡೆ ಭೂಮಿ ಏನಾಗಿರ್ತದೆ? ಹೊರಟೋಗೋದು. ಎಲ್ಲದಕ್ಕಿಂತ ಮಜಾ ಏನು ಗೊತ್ತಾ? ಇದು ಸುಂದರವಾಗಿದೆ ಕೇಳಿ. ನಿಮ್ಮ ಅಪ್ಪ ಅಮ್ಮನ ಹತ್ರ ಜಗಳ ಮಾಡ್ಕೊಂಡ್ಬಿಟ್ಟು ನೀವು ಆಸ್ತಿ ತಗೊಂಡ್ರಿ. ಏನ್ ಮಾಡಿದ್ರೆ? ತಗೊಂಡು ಎಲ್ಲಿ ತಿರುಗಿಬಿಟ್ಟು? ಕೋರ್ಟಿಗೆ ತಿರುಗಿ ಅಕ್ಕ ತಮ್ಮಂದಿರ ಹತ್ರ ಜಗಳ ಮಾಡಿ ಎಲ್ಲ ಮಾಡ್ಬಿಟ್ಟು ನೀವು ಆಸ್ತಿ ತಗೊಂಡ್ರಿ. ಸಣ್ಣ ಆಸ್ತಿ ತಗೊಂಡ ತಕ್ಷಣ ನಿಮ್ಮ ಮಕ್ಕಳು ನಿಮ್ಮ ಜೊತೆ ಜಗಳ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಯಾಕೆ ಹೇಳಿ? ನನಗೆ ಬರ್ಕೊಡು ಅಂತ. ಸರಿನಾ? ನೀವು ಅವ್ರಿಗೆ ಬರ್ಕೊಟ್ರಿ. ಯಾರಿಗೆ? ಯಾಕೆ? ನನ್ನ ಮಗ ಅಲ್ವಾ? ಯಾರ ಮಗ? ಮುಂದೆ ನನಗೆ ಸಾಕ್ತಾನಲ್ವಾ ಅಂತ ಬರ್ಕೊಟ್ರು. ಯಾರಿಗೆ? ಆ ಮಗ ನಿಮ್ಗೆ ಏನ್ ಮಾಡಿದ್ರು ಅಂತಂದ್ರೆ ಓಲ್ಡ್ ಏಜ್ ಹೋಮಲ್ಲಿ ಒಯ್ದು ಬಿಟ್ರು. ಸರಿನಾ? ತಿಂಗಳಿಗೆ ಸರಿಯಾಗಿ ದುಡ್ಡು ಕೂಡ ಕೊಡೋದಿಲ್ಲ. ಅವಾಗ ಎಷ್ಟು ಚೆನ್ನಾಗಿ ಹೊಗಳ್ತೀರಲ್ಲ ಮಗನನ್ನ. ಹೊಗಳಲ್ವೋ? ಇದು ವಾಸ್ತವಿಕತೆ. ನಿಮ್ಮ ಸುತ್ತಮುತ್ತಲು ಪ್ರಪಂಚದಲ್ಲಿ ನೀವೇನ್ ಮಾಡ್ತಿದ್ದೀರಿ? ನೋಡ್ತಾ ಇದ್ದೀರಲ್ವೋ? ನೋಡ್ಬಿಟ್ಟು ಮತ್ತೆ ನಾವು ಮಾಡೋದು ಕೂಡ. ಅದಕ್ಕಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ಆತ್ಮಿಕ ತಂದೆಯಿಂದ ಆಸ್ತಿ ತಗೊಳ್ಬೇಕು, ತಂದೆಯಿಂದ ಆಸ್ತಿ ತಗೊಳ್ಬೇಕು. ಆತ್ಮಿಕ ತಂದೆಯಿಂದ ನೀವು ಆಸ್ತಿ ತಗೊಳ್ತಾ ಇದ್ರೆ ಯಾವ ಸಮಯದಲ್ಲಿ ನಿಮ್ಗೆ ಏನು ಬೇಕೋ ಅದು ಕೊಡೋ ಜವಾಬ್ದಾರಿ ಭಗವಂತಂದು. ಊಟ, ತಿಂಡಿ, ಬಟ್ಟೆ ಏನು ಬೇಕಾದ್ರೆ ಬಾಬಾ ಕೊಡಿಸ್ತಾರೆ. ನೀವೇನು ಯೋಚನೆ ಮಾಡಬೇಕಾಗಿದ್ದಿಲ್ಲ, ಚಿಂತೆ ಬೇಕಾಗಿಲ್ಲ, ಅದರ ಬಗ್ಗೆ ನೀವು ಯೋಚನೆ ಮಾಡಬೇಕಾಗಿಲ್ಲ ಆತ್ಮೀಯರು. ಅದಕ್ಕಾಗಿ ಈಶ್ವರನ ಜೊತೆಗೆ ಜೀವನವನ್ನು ಮಾಡಿ. ಈಶ್ವರನ ಶಕ್ತಿಯನ್ನು ನಿಮ್ಮ ಕುಟುಂಬದವರಿಗೆ ಕೊಡಿ, ಅಲೌಕಿಕ ಪರಿವಾರದವರಿಗೆ ಕೊಡಿ. ಆವಾಗ ನೋಡಿ ನೀವೆಂಥ ಶ್ರೀಮಂತರು ಅಂತ, ಎಂಥ ಗುಣವಂತರು ಅಂತ ಆವಾಗ ನೋಡ್ಕೊಳ್ಳಿ ಆತ್ಮೀಯರೇ. ಆ ಗುಣ, ಆ ಅಭಿಮಾನ, ಅದಕ್ಕೆ ಬಾಬಾ ಹೇಳ್ತಾರೆ ಅದು ಅಭಿಮಾನ, ಶುದ್ಧ ಅಭಿಮಾನ ಅಂತ. ಆತ್ಮಿಕ ಶಕ್ತಿಯನ್ನು ಸಂಪಾದನೆ ಮಾಡಿ ಬೇರೆ ದಾನ ಮಾಡೋದಿದೆಯಲ್ಲ ಅದು ಶುದ್ಧ ಅಭಿಮಾನ. ಎಷ್ಟೇ ವ್ಯಕ್ತಿ ಎಷ್ಟೇ ಶ್ರೀಮಂತರಾದ್ರೂ ಕೂಡ ವಿಶ್ವಕ್ಕೆ ದಾನ ಮಾಡ್ಲಿಕ್ಕೆ ಸಾಧ್ಯನಾ? ಯಾವುದೇ ಒಂದು ಬೆಳಕು ಎಷ್ಟೇ ಪ್ರಕಾಶಮಯವಾದರೂ ಕೂಡ ಸೂರ್ಯನ ಸಮಾನ ಆಗ್ಲಿಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ? ನಮ್ಮ ಭಗವಂತ ಯಾರು? 3 ಲೋಕಕ್ಕೆ ಬೆಳಕನ್ನು ಕೊಡುವಂಥವನು. ಅವನ ಶಕ್ತಿ ನಿಮ್ಮ ಮೂಲಕ ಹೋಗ್ತಾ ಇದೆ ಅಂತಂದ್ರೆ ನೀವೆಷ್ಟು ಪ್ರಖರಮಯವಾಗಿರಬೇಕು. ಅಷ್ಟು ಪವರ್ಫುಲ್ ನಾವು ಯೋಗವನ್ನ ಮಾಡೋದಿಲ್ಲ ಆತ್ಮೀಯರೇ. ಅದಕ್ಕಾಗಿ ನಮಗೆ ಆ ಫಲಿತಾಂಶ ಹೇಳುವಂಥದ್ದು ಬರೋದಿಲ್ಲ. ನೀವು ಆ ರೀತಿ ಯೋಗ ಮಾಡಿದಾಗ ಎದುರುಗಡೆಗೆ ಏನು ಬಂತು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಎಷ್ಟು ಜನಕ್ಕೆ ತಲುಪ್ತಾ ಇದೆ ನಿಮ್ಗೆ ಚಿಂತೆ ಬೇಡ. ನಿಮಗೊಂದು ಪ್ರಶ್ನೆ, ಸೂರ್ಯ ಬೆಳಕನ್ನ ಕೊಡ್ತಾನಲ್ಲ, ಕೊಡ್ತಾನೋ ಕೊಡಲ್ವೋ? ಯಾರಿಗೆ ಕೊಡ್ತಾನೆ? ಕೊಡ್ತಾನಲ್ವಾ? ಸೂರ್ಯನಿಗೆ ಬೆಳಕು ಕೊಡಬೇಕಾದ್ರೆ ಸೂರ್ಯನಿಗೆ ಭೂಮಿ ಕಾಣತ್ತೋ ಕಾಣಲ್ವೋ? ಸೂರ್ಯನಿಗೆ ಭೂಮಿ ಕಾಣತ್ತೋ ಕಾಣಲ್ವೋ? ಕಾಣತ್ತೆ. ಸರಿ, ನೀವು ಫ್ಲೈಟಲ್ಲಿ ಹೋಗಿರ್ತೀರಲ್ವಾ? ನೀವು ದೂರದಲ್ಲಿ ಇರ್ತಾರೋ ಸೂರ್ಯ ದೂರದಲ್ಲಿ ಇರ್ತಾನೋ? ನಿಮಗೆ ಭೂಮಿ ಕಾಣತ್ತೋ ಕಾಣಲ್ವೋ? ನಿಮಗೆ ಭೂಮಿ ಕಾಣತ್ತೋ ಕಾಣಲ್ವೋ? ನಿಮ್ಮಿಂದ ಸೂರ್ಯ ಎಷ್ಟು ದೂರ ಇದ್ದಾನೆ? ನಿಮ್ಗಿಂತ ಸೂರ್ಯ ಎಷ್ಟು ದೂರ ಇದ್ದಾನೆ?
ಎಷ್ಟೋ ಲಕ್ಷ ಕೋಟಿ ಕಿಲೋಮೀಟರ್ ದೂರ ಇದ್ದಾನೆ. ನಿಮಗೆ ಕಾಣ್ತಿರೋದು ಅವನಿಗೆ ಹೆಂಗೆ ಕಾಣ್ತದೆ? ಭಗವಂತನ ಪ್ರಶ್ನೆನೇ ಇಲ್ಲ. ಸೂರ್ಯನಿಗೆ ಭೂಮಿ ಕಾಣತ್ತೋ ಕಾಣಲ್ವೋ? ಕಾಣೋದಿಲ್ಲ ತಾನೆ. ಅವ್ನು ಬೆಳಕು ಕೊಡ್ತಾನೋ ಕೊಡಲ್ವೋ? ಹಾಗೆ ನಿಮ್ಮ ಕೆಲಸ ನಿಮ್ಗೆ ಏನು ಕಾಣೋದು ಬೇಡ. ನಿಮ್ಮ ಕೆಲಸ ಏನೋ ಶಕ್ತಿ ಕೊಡೋದಷ್ಟೇ ಬಿಟ್ಟರೆ ಭೂಮಿ ಕೊಟ್ಟಿದ್ದೇನೆ, ಅದಕ್ಕೂ ಕೊಟ್ಟಿದ್ದೇನೆ, ಇದಕ್ಕೂ ಕೊಟ್ಟಿದ್ದೇನೆ ಅದು ನಿಮ್ಗೆ ಬೇಕಾಗಿಲ್ಲ. ನಿಮ್ಮ ಕೆಲಸ ಏನು? ಪ್ರಕಾಶ ಹೋಗ್ತಾ ಇರ್ಬೇಕಷ್ಟೇ. ನಿಮ್ಮಿಂದ ಹೋಗ್ತಾ ಇದೆಯಾ? ಬಲ್ಬ್ ಏನು ಯೋಚನೆ ಮಾಡ್ತಾರೆ? ನನ್ನಿಂದ ಬೆಳಕು ಹೋಗ್ತಾ ಇದೆಯಾ ಅಷ್ಟೇ. ಅದು ಭೂಮಿಗೆ ಹೋಗ್ತಾ ಇದೆಯೋ, ಅದು ಪೇಂಟಿಗೆ ಹೋಗ್ತಾ ಇದೆಯೋ, ಅದು ಕಿಟಕಿಗೆ ಹೋಗ್ತಾ ಇದೆಯೋ, ಬೆಕ್ಕಿಗೆ ಹೋಗ್ತಾ ಇದೆಯೋ, ಇಲಿಗೆ ಹೋಗ್ತಾ ಇದೆಯೋ, ವ್ಯಕ್ತಿಗೆ ಹೋಗ್ತಿದೆಯೋ, ಅದನ್ನ ಅದು ನೋಡತ್ತಾ? ಅದು ಬೇಕಾಗಿಲ್ಲ. ಕರ್ಮಣ್ಣಿ ವಾದಿಕಾರಸ್ತೆ ಮಾ ಫಲೇಶು ಕದಾಚನ. ನೀನು ಭಗವಂತನ ಜೊತೆ ಜೋಡಣೆಯಾಗುವ. ಆ ಬಲ್ಬ್ ಮಾತ್ರ ಏನಾಗಬೇಕು? ಚೇಂಜ್ ಆಗ್ತಾ ಇರ್ಬೇಕು. ಹೇಗೆ? 0 ಕ್ಯಾಂಡ್ಲಿಂದ 60, 60ಇಂದ 100, 100ಇಂದ ಹೆಲೋಜಿನ್ ಆಗ್ತಾ ಇರಬೇಕು, ಶುದ್ಧವಾಗ್ತಾ ಇರಬೇಕು. ಮತ್ತು ಒಂದು ಗಮನ ಕೊಡಿ, ಬಲ್ಬ್ ಹಾಕಿದ ಮೇಲೆ ಯಾವಾಗಲೂ ಸ್ವಿಚ್ ಹೆಂಗಿರಬೇಕು ವಾಸವಣ್ಣ? ಆಫ್ ಆನ್ ಆಗ್ಬಾರ್ದು. ಆಗ್ತಾ ಇದ್ರೆ ಏನಾಗ್ತದೆ? ಆ ಬೆಳಕಿನಲ್ಲಿ ಆ ಮನೆಯಲ್ಲಿ ಯಾರು ಕೂಡ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಯಾವಾಗಲೂ ಕೂಡ ಏನಾಗಿರ್ಬೇಕು? ಹಾಗೆ ನಿಮ್ಮ ಮನಸ್ಸು ಸದಾ ಕಾಲ ಭಗವಂತ ಜೊತೆಗೆ ಚಾರ್ಜ್ ಇದೆಯೋ ಡಿಸ್ಚಾರ್ಜ್ ಇದೆಯೋ ಅಂತ ಚೆಕ್ ಮಾಡ್ಕೊಳ್ಳಿ. ಓಕೆ, ನಿಮ್ಗೆ ಪ್ರಶ್ನೆ, ಆತ್ಮದ ಬ್ಯಾಟ್ರಿ ಯಾವಾಗ ಡಿಸ್ಚಾರ್ಜ್ ಆಗ್ತದೆ? ಎಚ್ಚರ ಇದ್ದೀರಾ? ಡಿಸ್ಚಾರ್ಜ್ ಆಗ್ತಾ ಇದೆ ಅಂತ ಲೆಕ್ಕ. ಮೊಬೈಲ್ ಆನ್ ಇದೆಯಾ? ಆಪರೇಟ್ ಮಾಡದಿದ್ದು ಲೈಟ್ ಬರ್ತಾ ಇದೆ ಅಂತ ಏನರ್ಥ? ಎಚ್ಚರಾವಸ್ಥೆಯಲ್ಲಿದ್ದೀರಿ, ಸ್ವಪ್ನದಲ್ಲೂ ನಿಮ್ಮ ಮನಸ್ಸು ಬುದ್ಧಿ ಕೆಲಸ ಮಾಡ್ತಾ ಇದೆ, ಅದೇನರ್ಥ? ಏನಾಗ್ತಾ ಇದೆ? ಡಿಸ್ಚಾರ್ಜ್ ಆಗ್ತಾ ಇದೆ. ನಿಮಗೆ ಗೊತ್ತಿದೆ ನಾನು ಪ್ರಪಂಚದಲ್ಲಿ ಇದ್ದೇನೆ ಅಂತ ನಿಮ್ಗೆ ಗೊತ್ತಿದೆ ಅಂತಂದ್ರೆ ಬ್ಯಾಟ್ರಿ ಏನಾಗ್ತಾ ಇದೆ? ಡಿಸ್ಚಾರ್ಜ್. ಚಾರ್ಜ್ ಆಗುದು ಯಾವಾಗ ಆಗ್ತದೆ? ಸಂಗಮ ಯುಗದಲ್ಲಿ ಮಾತ್ರ. ಆತ್ಮದ ಬ್ಯಾಟ್ರಿ ಚಾರ್ಜ್ ಆಗುದು ಯಾವಾಗ? ಸಂಗಮ ಯುಗದಲ್ಲಿ ಮಾತ್ರ. ಈಗ ಬ್ಯಾಟ್ರಿ ಚಾರ್ಜ್ ಏನಿದೆ, ಸ್ವಿಚ್ ಆಫ್ ಮಾಡಿಬಿಟ್ಟು ಚಾರ್ಜ್ ಮಾಡಬೇಕು, ಮೊಬೈಲ್ ಆಪರೇಟ್ ಮಾಡ್ತಾ ಚಾರ್ಜ್ ಮಾಡಬೇಕು? ಮೊಬೈಲ್ ಚಾರ್ಜಿಂಗ್ ಇರಬೇಕು, ಬ್ಯಾಟ್ರಿ ಬೇಗ ಚಾರ್ಜ್ ಆಗಬೇಕು. ನಮ್ಗೆ ಟೈಮ್ ತುಂಬಾ ಕಡಿಮೆ ಇದೆ. ಮೊಬೈಲ್ ಸ್ವಿಚ್ ಆಫ್ ಮಾಡಿಬಿಟ್ಟು ಚಾರ್ಜ್ ಮಾಡೋದು ಉತ್ತಮನೋ, ಮೊಬೈಲ್ ಸ್ವಿಚ್ ಆಪರೇಟ್ ಮಾಡ್ತಾ ಮಾಡೋದು ಉತ್ತಮನೋ? ಅಲ್ವಾ? ಅದಕ್ಕಾಗಿ ಇಲ್ಲಿರೋರೆಲ್ಲ ಬಾಬನ ಮಕ್ಕಳು ತುಂಬಾ ಬುದ್ಧಿವಂತರು. ಬಾಬಾ ನೀನ್ ಹೇಳೋದು ಕರೆಕ್ಟ್. ನಾವು ನಿದ್ರೆ ಮಾಡ್ಕೊಂಡು ಏನ್ ಮಾಡ್ತೀವಿ? ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟು ಏನ್ ಮಾಡ್ತೀವಿ? ಬಾಬಾ ಹೇಳ್ತಾರೆ, ಮಗು ಮೊಬೈಲ್ ಆಪರೇಟ್ ಎಂದು ಸ್ವಿಚ್ ಆಫ್ ಆಗಿರ್ಲಿ, ಆದ್ರೆ ಚಾರ್ಜಿಂಗ್ ಆಗ್ತಾ ಇರೋ ಬಿಸಿಯ ಅನುಭವ ಮೊಬೈಲ್ಗೆ ಏನಾಗ್ತಾ ಇರ್ತದೆ? ಆಗ್ತಾ ಇರ್ತದೆ ಇಲ್ವೋ? ಮೊಬೈಲ್ ಆಪರೇಷನ್ ಏನೋ ಸ್ವಿಚ್ ಆಫ್ ಆಗಿದೆ ಒಪ್ಕೊಳ್ಳೋಣ, ಅದು ಚಾರ್ಜಿಂಗ್ ಇಟ್ಟಾಗ ಮೊಬೈಲ್ ಹೆಂಗಿರ್ತದೆ? ಇರ್ತದಾನೆ. ಹಾಗೆ ಇಲ್ಲೂ ಕೂಡ ಪ್ರಪಂಚದಿಂದ ಸ್ವಿಚ್ ಆಫ್ ಆಗುವ, ಆದ್ರೆ ಇದೇನಾಗ್ತಾ ಇರ್ಬೇಕು? ನಿನಗೆ ಭಗವಂತನ ಶಕ್ತಿ ಚಾರ್ಜ್ ಆಗ್ತಾ ಇರೋದು ಏನಾಗ್ತಾ ಇರಬೇಕು? ಅನುಭವ ಆಗ್ತಾ ಇರಬೇಕಾಗ್ತದೆ. ಅದಕ್ಕಾಗಿ ಮನಸ್ಸನ್ನು ಎಲ್ಲ ಕಡೆಯಿಂದ ತೆಗೆದುಬಿಟ್ಟು ಯಾರಲ್ಲಿ ಇಡಬೇಕು? ಯಾಕಂದ್ರೆ ಈ ಸಮಯ ಮಾತ್ರ 5000 ವರ್ಷಕ್ಕೆ ಬೇಕಾಗಿರುವಂತಹ ಆತ್ಮದ ಬ್ಯಾಟ್ರಿಯನ್ನು ಏನು ಮಾಡುವಂಥದ್ದು? ಚಾರ್ಜ್ ಮಾಡುವಂತ ಸಮಯ. ಓಕೆ, ಫುಲ್ ಚಾರ್ಜ್ ಇದ್ದಾಗ ಬೆಳಕು ಏನಾಗಿರ್ತದೆ? ಚೆನ್ನಾಗಿರ್ತದೆ. ಚಾರ್ಜ್ ಕಡಿಮೆ ಆಗ್ತಾ ಏನಾಗ್ತದೆ? ಡಲ್ ಆಗಿಬಿಡ್ತದೆ. ಸತ್ಯನಾ? ಯಾವಾಗ ದ್ವಾಪರ ಯುಗ ಮುಗಿದಾಗ ಏನಾಗ್ಬಿಡ್ತದೆ ಅಣ್ಣವ್ರೆ? ಬ್ಯಾಟ್ರಿ ಚಾರ್ಜ್ 0. ಓಕೆ, ಮುಂದೆ ಆಮೇಲೂ ಕೂಡ ಆತ್ಮ ಇರ್ತದಲ್ಲ, ಅವಾಗ ಬ್ಯಾಟ್ರಿ ಚಾರ್ಜ್ ಎಲ್ಲಿಂದ ಬರ್ತದೆ? ಈಗ ನಮ್ಮ ಹತ್ರ ಒಂದು ಡಿವೈಸ್ ಇರ್ತದಲ್ಲ, ಯಾವ್ದದ್ದು ಕರೆಂಟ್ ಇಲ್ಲ ಅಂತಂದ್ರೆ ಬ್ಯಾಟ್ರಿ ಚಾರ್ಜ್ ಮಾಡಿಡ್ತೀವಿ, ಪವರ್ ಬ್ಯಾಂಕ್. ಸರಿನಾ? ಹಾಗೆ ನಾವೇನ್ ಮಾಡ್ತೀವಿ ಅಂದ್ರೆ ಈ ಪ್ರಪಂಚದಿಂದ ತಗೊಳ್ತೀವಿ. ಎಲ್ಲಿಂದ? ಪ್ರಪಂಚದಿಂದ ತಗೊಂಡ್ಬಿಟ್ಟು ಪವರ್ ಬ್ಯಾಂಕಿಂದ ನಾವೇನ್ ಮಾಡಿ ಸಾಲ ಮಾಡ್ಕೊಂಡಿದೀವಿ. ಇವಾಗ ಏನ್ ಮಾಡ್ಕೊಂಡಿದೀವಿ? ಸಾಲ ಮಾಡ್ಕೊಂಡಿದೀವಿ. ಈಗ ಸಾಲನೂ ಕೂಡ ಏನ್ ಮಾಡ್ಬೇಕಾಗ್ತದೆ? ಇವಾಗ ಕ್ಲಿಯರ್ ಮಾಡಬೇಕಾಗ್ತದೆ. ಮತ್ತೆ 2500 ವರ್ಷಕ್ಕೆ ಏನ್ ಮಾಡಬೇಕಾಗ್ತದೆ? ಚಾರ್ಜ್ ಮಾಡಬೇಕಾಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮಗು ಮೊಬೈಲ್ ಸ್ವಿಚ್ ಆಫ್ ಆಗಿದ್ದಾಗ್ಲೂ ಮೊಬೈಲ್ ಹೆಂಗಿರ್ಬೇಕು? ಚಾರ್ಜಿಂಗ್. ಮೊಬೈಲ್ ಆನ್ ಇದ್ದಾಗಲೂ ಕೂಡ ಏನಾಗಿರ್ಬೇಕು? ಚಾರ್ಜ್. ಮೊಬೈಲ್ ಆನ್ ಇದ್ದಾಗಲೂ ಚಾರ್ಜ್ ಇದ್ರೆ ಅದಕ್ಕೆ ಸ್ಮೃತಿ ಸ್ವರೂಪ ಅಂತ ಹೇಳ್ತಾರೆ.
ಮೊಬೈಲ್ ಆನ್ ಇದ್ದಾಗಲೂ ಕೂಡ, ಮೊಬೈಲ್ ಆಪರೇಟ್ ಮಾಡ್ತಾ ಇದ್ದಾಗಲೂ ಕೂಡ ನೀವು ಚಾರ್ಜ್ ಮಾಡ್ತಾ ಇದ್ರೆ ಅದಕ್ಕೇನು ಹೇಳ್ತಾರೆ? ಸ್ಮೃತಿ ಸ್ವರೂಪ. ಅಂದ್ರೆ ಸಮ ಪರ್ಸೆಂಟೇಜ್ ಅಲ್ಲಿ ಏನಾಗಿದೆ, ಚಾರ್ಜಿಂಗ್ ಆಗ್ತಾ ಇದೆ, ಸೇಮ್ ಟೈಮಲ್ಲಿ ಏನಾಗ್ತಾ ಇದೆ, ಡಿಸ್ಚಾರ್ಜ್ ಕೂಡ ಆಗ್ತಾ ಇದೆ. ಅದೇನೆ ಮೊಬೈಲ್ ಸ್ವಿಚ್ ಆಫ್ ಮಾಡಿಬಿಟ್ಟು ಚಾರ್ಜ್ ಮಾಡೋದಕ್ಕೆ ಏನ್ ಹೇಳ್ತಾರೆ? ಪ್ರಶ್ನೆ ಅರ್ಥ ಆಯ್ತೋ ಅರ್ಥ ಆಗಿಲ್ಲೋ? ಮೊಬೈಲು ರನ್ನಿಂಗ್ ಅಲ್ಲಿ ಇದೆ, ಆಪರೇಟ್ ಮಾಡ್ತಾ ಇದ್ದೀರಿ, ಅದ್ರ ಜೊತೆಗೆ ಚಾರ್ಜಿಂಗ್ ಹಾಕಿದ್ದೀರಿ, ಅದಕ್ಕೆ ಬಾಬಾ ಏನ್ ಹೇಳ್ತಾರೆ? ಸ್ಮೃತಿ ಸ್ವರೂಪ. ಮೊಬೈಲ್ ಸ್ವಿಚ್ ಆಫ್ ಮಾಡಿಬಿಡ್ತಾರೆ, ಅದು ಫಲ, ಅದು ಬಿಸಿ ಏನು ಬರ್ತಾ ಇದೆ ಅದು ಫಲ. ಈಗ ಸ್ಮೃತಿ ಸ್ವರೂಪದಲ್ಲೂ ಫಲ ಸಿಗ್ತದೆ, ಸ್ವಿಚ್ ಆಫ್ ಮಾಡಿದಾಗಲೂ ಕೂಡ ಏನು ಬರ್ತದೆ? ಫಲ ಸಿಗ್ತದೆ. ಸ್ಮೃತಿ ಸ್ವರೂಪದಿಂದ ಪರ್ಸೆಂಟೇಜ್ ಕಡಿಮೆ. ಯಾಕಂತಂದ್ರೆ ಮನಸ್ಸಿನ ಪರ್ಸೆಂಟೇಜ್ ನಾವೇನ್ ಇಡ್ತೇವೆ? ಕಡಿಮೆ. ಇವಾಗ ನಾವು ಯೋಗಕ್ಕಂತ ಕೂತ್ಕೊಂಡಿದ್ದೀವಿ ಅಂತ ತಿಳ್ಕೊಳ್ಳಿ, ಸಂಪೂರ್ಣವಾಗಿ ನಮ್ಮ ಮನಸ್ಸನ್ನು ಪರಮಾತ್ಮನ ಕೈಲಿ ಕೊಡ್ಬೋದು, ಹೌದಾ? ಕರ್ಮಕ್ಷೇತ್ರಕ್ಕೆ ಬಂದಾಗ ಶರೀರ ಉಪಯೋಗ ಮಾಡಬೇಕಾದೇನಾಗತ್ತೆ? ಸಂಪೂರ್ಣವಾಗಿ ಮನಸ್ಸನ್ನು ನಾವು ಭಗವಂತನ ಕೈಲಿ ಕೊಡ್ಲಿಕ್ಕೆ ಆಗೋದಿಲ್ಲ, ಬೇರೆ ಬೇರೆ ಕಡೆ ಉಪಯೋಗ ಮಾಡಬೇಕಾಗ್ತದಲ್ವಾ? ಅಲ್ಲೂ ಫಲದ ಅನುಭವ ಆಗತ್ತೆ, ಇಲ್ಲೂ ಕೂಡ ಫಲದ ಅನುಭವ ಆಗತ್ತೆ. ಅದು ಪರ್ಸೆಂಟೇಜ್ ವೈಸ್ ಏನಾಗಿರ್ತದೆ? ಚೇಂಜ್ ಇರ್ತದೆ. ಓಕೆ, ಈಗ ಸ್ವಿಚ್ ಆಫ್ ಮಾಡಿಬಿಟ್ಟು ಬ್ಯಾಟ್ರಿ ಚಾರ್ಜ್ ಮಾಡೋದಕ್ಕೆ ಏನ್ ಹೇಳ್ತಾರೆ ವೆಂಕಟೇಶನ್ ಅವರೇ? ತಪಸ್ಸು ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಏನ್ ಹೇಳ್ತಾರೆ? ತಪಸ್ಸು ಮಾಡ್ಬೇಕಾದ್ರೆ ಏನ್ ಹೇಳ್ತಾರೆ? ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ 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 ರಾಮ್. ಅದೇ ಇರ್ತದೆ ತಾನೆ ತಪಸ್ಸು ಮಾಡ್ಬೇಕಾದ್ರೆ. ಸಾಧು ಸನ್ಯಾಸಿಗಳು ಅದೇ ತಾನೇ ಮಾಡ್ತಾರೆ. ಹಾಗೆ ಸಂಪೂರ್ಣವಾಗಿ ಮನಸ್ಸು ಯಾರಲ್ಲಿ? ತಪ್ಪನ ಬೇಕು 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 ಅಂತಂದ್ರೆ ಪ್ರತಿದಿನ ಡ್ರಿಂಕ್ಸ್ ಮಾಡೋನಿಗೆ ಗೌರ್ಮೆಂಟ್ ಕೆಲಸಕ್ಕೆ ಹೋಗಿರ್ತಾನೆ, ಗೌರ್ಮೆಂಟ್ ಕೆಲಸದಲ್ಲಿ ಏನ್ ಮಾಡುವಂಗಿಲ್ಲ? ಡ್ರಿಂಕ್ಸ್ ಮಾಡುವಂಗಿಲ್ಲ. 5:30 ಆಯ್ತ ತಕ್ಷಣ ಏನಾಗ್ಬಿಡ್ತದೆ ಅವನಿಗೆ? ಎಳಿತಾ ಇರ್ತದೆ. ಏನಂತ? ಡ್ರಿಂಕ್ಸ್ ಮಾಡ್ಬೇಕು. ಹಾಗೆ ನಮಗೂ ಕೂಡ ಭಗವಂತನ ಶಕ್ತಿ ಅನುಭವ ಮಾಡಬೇಕು ಅಂತ ಏನಾಗ್ತಾ ಇರಬೇಕು? ನಮಗೆ ಅನಿಸ್ತಾ ಇರಬೇಕಾಗ್ತದೆ. ಅದಕ್ಕೆ ಬಾಬಾ ಏನ್ ಹೇಳ್ತಾರೆ? ತಪಸ್ಸು. ಓಕೆ, ಈಗ ತಪಸ್ಸನ್ನು ಯಾವಾಗ ಮಾಡಬೇಕು? ಒಂದು ಮುರಳಿ ಬಾಬಾ ಏನ್ ಹೇಳ್ತಾರೆ? ಮಕ್ಕಳೇ, ನೀವು ಭಗವಂತನ ಮನೆಗೆ ಬಂದಾಗ ಭಗವಂತ ನೆನ್ಪು ಮಾಡಬಾರದು. ಒಂದು ಮುರಳಿ ಬಾಬಾ ಏನ್ ಹೇಳ್ತಾನೆ? ಭಗವಂತನ ಮನೆ ಬಂದಾಗ ನೀವೇನ್ ಮಾಡಬಾರ್ದಂತೆ? ಭಗವಂತ ನೆನ್ಪು ಮಾಡಬಾರ್ದು, ಭಗವಂತನ ಜೊತೆ ಯೋಗ ಇಡಬಾರ್ದು. ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ತಪಸ್ಸು ಮಾಡಬೇಕು ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ ಭಗವಂತ? ತಪಸ್ಸು ಅಂತಂದ್ರೆ ಸಂಪೂರ್ಣವಾಗಿ ಮನಸ್ಸು ಯಾರಲ್ಲಿ? ಪರಮಾತ್ಮನಲ್ಲಿ ಮಾತ್ರ. ವರ್ತಮಾನ ಸಮಯದ ಅನುಸಾರದಲ್ಲಿ ನಾವು ಬಟ್ಟಿಯಲ್ಲಿ ಬಂದಾಗ, ಸೇವಾ ಕೇಂದ್ರಕ್ಕೆ ಹೋದಾಗ, ಮೌಂಟ್ ಅಬುನಲ್ಲಿ ಹೋದಾಗ, ಅದೇ ಕೆಲಸಕ್ಕಂತ ನಮ್ಮ ಸಮಯವನ್ನು ಮೀಸಲಿಟ್ಟಾಗ ನಮ್ಮ ಯೋಗ ಹೇಗಿರಬೇಕು? ತಪಸ್ಸಾಗಿರ್ಬೇಕೇ ಹೊರತು ಆತ್ಮಿಕ ಸಂಭಾಷಣೆ ಎಲ್ಲ, ಬಾಬಾ ಜೊತೆಗೆ ಅಳೋದಲ್ಲ, ಬಾಬನನ್ನ ಬೇಡೋದಲ್ಲ, ಸೇವೆ ಬಗ್ಗೆ ಚರ್ಚೆ ಮಾಡೋದಲ್ಲ. ಏನ್ ಮಾಡಬೇಕು? ತಪಸ್ಸು. ಸಂಪೂರ್ಣವಾಗಿ ಮನಸ್ಸು ಯಾರ ಕೈಲಿ ಒಪ್ಪಿಸ್ಬೇಕು? ಅಂದ್ರೆ ICU ಆಪರೇಷನ್ ಲೆವೆಲ್, ಆ ಲೆವೆಲ್ ಅಲ್ಲಿ ನಿಮ್ಮ ಮನಸ್ಸನ್ನು ಇಟ್ಟಾಗ ಮಾತ್ರ ಸ್ವಲ್ಪ ಸಮಯದಲ್ಲಿ ನಿಮ್ಮ ಸೀರಿಯಸ್ ಆಗಿರುವಂತಹ 5,000 ವರ್ಷದ ಕಾಯಿಲೆ ಗುಣ ಆಗಲಿಕ್ಕೆ ಸಾಧ್ಯ. ಸಾಧಾರಣ ಯೋಗದಿಂದ ಆಗೋದಿಲ್ಲ ಆತ್ಮೀಯರೇ. ನೀವು ಸತ್ಯವಾಗಿ ಚೆಕ್ ಮಾಡ್ಕೊಳ್ಳಿ. ಇವತ್ತು ನಮ್ಮ ಜೀವನದಲ್ಲಿ ನಾವು ಅವಲೋಕನವನ್ನು ಮಾಡಿದಾಗ ಒಂದಿಲ್ಲದಲ್ಲಿ 10 ರೂಪಾಯಿನ 20 ರೂಪಾಯಿನ ರಾಜಯೋಗದಿಂದ ಸಂಪಾದನೆ ಮಾಡಿರ್ತೀವಿ. ಮಾಡಿದ ಸಮಯದಲ್ಲೂ ಕೂಡ ನಿಮ್ಗೆ ಅದರ ಅನುಭವನೂ ಕೂಡ ಆಗ್ತದೆ, ಅದರ ಲಾಭನೂ ಪ್ರಯೋಜನ ನಿಮ್ಮ ನಿತ್ಯ ಜೀವನದಲ್ಲಿ ಆಗ್ತದೆ, ಅದರ ವ್ಯತ್ಯಾಸನೂ ಕೂಡ ಆಗ್ತದೆ. ಅದರ ದಿನದಲ್ಲಿ 2,000-3,000 ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ. ಎಷ್ಟು ಮಾಡ್ತಾ ಇದ್ದೀವಿ? 20-30 ಸಂಪಾದನೆ, 2,000-3,000 ಏನ್ ಮಾಡ್ತಿದ್ದೀವಿ? ಖರ್ಚು ಮಾಡ್ತೇವೆ. ಅವಾಗ ಯೋಗದ ಅನುಭವನೂ ಕೂಡ ಆಗ್ತಾ ಇರ್ತದೆ, ಇಲ್ಲಿ ಖರ್ಚು ಕೂಡ ಆಗ್ತದೆ. ಫೈನಲ್ ರಿಸಲ್ಟ್ಸ್ ಏನು? ಅಣ್ಣವ್ರೆ 20 ವರ್ಷ ಆಯ್ತು, 15 ಸಲ ಮೌಂಟ್ ಅಬು ಹೋಗ್ಬಿಟ್ಟು ಬಂದಿದ್ದಾನೆ, 50 ಸಲ ಬ್ರಹ್ಮಭೋಜನ ಮಾಡಿಸಿದ್ದಾನೆ, ಸರಿನಾ? ಆದ್ರೂ ಕೂಡ ಮನೆ ಸಮಸ್ಯೆಗಳು ಏನಾಗೋದಿಲ್ಲ, ಪರಿಹಾರ ಆಗೋದೇ ಇಲ್ಲ. ಕಾರಣ ಸಂಪಾದನೆ ಆಗ್ತಾ ಇಲ್ವಾ? ಮಾಡ್ತಾ ಇದ್ದೀವಿ. ಸೇವೆ ಮಾಡ್ತಾ ಇಲ್ವಾ? ಮಾಡ್ತೀವಿ. ಆದರೆ ಖರ್ಚಿಗೆ ಸರಿಸಮಾನವಾದಂತಹ ಉಳಿತಾಯ ಆಗುವಷ್ಟು ಲೇವಲ್ಲಲ್ಲಿ ವಿಧಿಯಲ್ಲಿ ಏನು ಮಾಡ್ತಾ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಈಗಿನ ಸಮಯದಲ್ಲಿ ನೀವು ನೆನಪು ಯೋಗ ಮಾಡಿದ್ರೆ ಆಗೋದಿಲ್ಲ. ಏನಿರಬೇಕು? ತಪಸ್ಸು ಅಂತಂದ್ರೆ ಅಷ್ಟು ನಿರಂತರವಾಗಿ ನಿಮ್ಮ ಮನಸ್ಸು ಪರಮಾತ್ಮನಲ್ಲಿ ಒಬ್ಬನಲ್ಲಿ ಬಿಟ್ರೆ ಬೇರೆ ಎಲ್ಲೋ, ಈವನ್ ಆ ಮನಸ್ಸನ್ನು ನೀವು ಸೇವೆಯಲ್ಲೂ ಕೂಡ ನೀವು ಉಪಯೋಗ ಮಾಡುವಂಗಿಲ್ಲ.
ನಾನು ವಿಶ್ವ ಕಲ್ಯಾಣ ಮಾಡ್ತಿದ್ದೆ ಅಂತ ನೀವು ಉಪಯೋಗ ಮಾಡುವಾಗ ಅಲ್ಲಿ ನೀವು ಇರಲೇಬಾರ್ದು. ಯಾರಿರ್ಬೇಕಲ್ಲಿ? ಬಾಬಾ ಬಾಬಾ ಬಾಬಾ. ಹಾಗಾದ್ರೆ ಬಾಬಾ ಇದ್ದಾರೆ ಅಂತ ಬಿಟ್ಟು ಬಾಯಲ್ಲಿ ಹೇಳೋದಲ್ಲ, ಅವನ ಇರುವಿಕೆಯ ಅನುಭವ ನಿಮ್ಗಾಗ್ಬೇಕು. ಅವನು ನಿಮ್ಮ ಜೊತೆಯಲ್ಲಿ ಇದ್ದಾಗ ಎವ್ರಿ ಸೆಕೆಂಡ್ ಏನಾಗಬೇಕು? ಪರಿವರ್ತನೆ ಆಗ್ಬೇಕು. ಬೇಕಾದ್ರೆ ನೋಡಿ, ನಿಮಗೆ ತಲೆನೋವು ಬಂದಿದೆ ಅಂತ ತಿಳ್ಕೊಳ್ಳಿ. ಏನ್ ಬಂದಿದೆ? ತಲೆನೋವು. ನಮ್ಮ ವಾಸು ಅಣ್ಣವರೆಲ್ಲೋ ಕೆಲಸ ಮಾಡ್ಲಿಕ್ಕೆ ಹೋಗಿದ್ರು, ವೆಲ್ಡಿಂಗ್ ಮಾಡ್ಲಿಕ್ಕೆ. ತುಂಬಾ ತಲೆನೋವು ಬರ್ತಾ ಇದೆ. ಏನ್ ಮಾಡ್ತೀರಿ ಅಣ್ಣವ್ರೆ? ಏನ್ ಮಾಡ್ತೀರಿ? ಡಾಕ್ಟರ್ ಹತ್ರ ಹೋಗ್ತೀರಿ. ಓಕೆ, ಅವರು ಇಂದು ಇಂಜೆಕ್ಷನ್ ಕೊಡ್ತಾರೆ. ಏನು ಕೊಡ್ತಾರೆ? ಇಂಜೆಕ್ಷನ್. ಮಲ್ಕೊಳ್ತೀರಿ. ಏನಾಗ್ತದೆ? ಸ್ವಲ್ಪ 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 ಕಡಿಮೆ ಆಗಿದೆ. ಗೊತ್ತಾಗುತ್ತೋ ಗೊತ್ತಾಗಲ್ಲೋ? ಯಾಕೆ? ಯಾಕೆ? ಇಂಜೆಕ್ಷನ್ ಕೆಲಸ ಮಾಡ್ತಾ ಇದೆ. ಹಾಗೆ ಪರಮಾತ್ಮ ನಿಮ್ಮನ್ನು ಉಪಯೋಗ ಮಾಡ್ತಾ ಇದ್ರೆ ವಿಕಾರದ ಪರ್ಸೆಂಟೇಜ್ ಕಡಿಮೆ ಆಗಬೇಕು, ಜಮಾದ ಖಾತೆ ಜಾಸ್ತಿ ಆಗಬೇಕು, ಹಗುರತೆಯ ಅನುಭವ ಆಗಬೇಕು. ಅದು ಆಗ್ತಾ ಇದ್ದಿದ್ರೆ ನಿಮ್ಮನ್ನ ಭಗವಂತ ಏನು ಮಾಡ್ತಾ ಇದ್ದಾರೆ? ಉಪಯೋಗ ಮಾಡ್ತಾ ಇದ್ದಾರೆ. ಬಾಬಾ ಸ್ಪಷ್ಟವಾಗಿರ್ತಾರೆ, ಇನ್ನು ಮೇಲೆ ನೀವು ತಂದೆಯನ್ನ ನೆನಪು ಮಾಡೋದಲ್ಲ, ಭಗವಂತ ನಿಮ್ಮನ್ನ ಅವರ ಕಾರ್ಯಕ್ಕೋಸ್ಕರ ಉಪಯೋಗ ಮಾಡಿಕೊಳ್ಬೇಕು. ನೀವು ಭಗವಂತ ನೆನಪು ಮಾಡಬೇಕು, ಭಗವಂತ ನಿಮ್ಮನ್ನು ನೆನಪು ಮಾಡಬೇಕು. ನೀವು ಭಗವಂತ ನೆನಪು ಮಾಡಬೇಕು, ಭಗವಂತ ನಿಮ್ಮನ್ನು ನೆನಪು ಮಾಡಬೇಕು. ನೀವು ಅದನ್ನೇ ಮಾಡ್ತಾ ಇದ್ದೀರಿ ಇವಾಗ. ನಾವು ಇಷ್ಟು ಯೋಗ್ಯರಾಗಬೇಕಂತೆ ನಾವು ಭಗವಂತ ನೆನಪು ಮಾಡೋದಲ್ಲ, ಭಗವಂತ ಏನ್ ಮಾಡಬೇಕು? ಭಗವಂತ ಏನ್ ಮಾಡಬೇಕು? ಭಗವಂತ ನಮ್ಮ ನೆನಪು ಮಾಡಬೇಕು ಬಿಡು? ಮಾಡಬೇಕು ಬಿಡು? ಮಾಡಬೇಕು ಬಿಡು? ಮಾಡಬೇಕು ಬೇಡ? ಮಾಡಬಾರದು. ಭಗವಂತ ನೆನಪು ಮಾಡಿದ್ರೆ ಏನು ಪ್ರಯೋಜನ? ಭಗವಂತ ನಮ್ಮನ್ನು ಉಪಯೋಗ ಮಾಡ್ಕೊಳ್ಬೇಕು. ನೆನಪು ಮಾಡಬೇಕು, ಉಪಯೋಗ ಮಾಡಬೇಕು. ಇವಾಗ ಇಲ್ಲಿ ಕಾಂತಕ್ಕವ್ರು ನೆನಪು ಮಾಡ್ತಾರೆ, ಯೋಗೇಶ್ ಅಣ್ಣ ಬಂದು ಚೆನ್ನಾಗಿಡ್ತಾ ಇತ್ತು, ಬಟ್ಟಿ ಮಾಡಿದ್ರೆ ಚೆನ್ನಾಗಿತ್ತು, ಹಿಂಗೆ ಸಂಕಲ್ಪ ಮಾಡ್ತಾ ಇರ್ತಾರೆ. ಬಟ್ಟಿ ಆಗ್ತದೋ ಆಗಲ್ವೋ? ಏನ್ ಮಾಡ್ಬೇಕು? ಕರೆದು ಬಿಟ್ಟು ಇಲ್ಲಿ ಕೆಲಸ ತಗೊಳ್ಬೇಕು. ಅವಾಗ ಏನಾಗ್ತದೆ? ಕಾರ್ಯ ಆಗುತ್ತಲ್ಲ. ಹಾಗೆ ಬಾಬಾ ಹೇಳ್ತಾರೆ, ಭಗವಂತ ನೆನಪು ಮಾಡುವಂತ ಸಮಯನೂ ಮುಗಿತು, ಭಗವಂತ ನಮ್ಮನ್ನೇನ್ ಮಾಡ್ಬೇಕು? ಉಪಯೋಗ ಮಾಡ್ಕೊಳ್ಬೇಕು. ಆವಾಗ ರಾಜಯೋಗ ನೀವು ಮಾಡಬೇಕು, ಭಗವಂತ ಮಾಡಬೇಕು. ರಾಜಯೋಗ ನೀವು ಮಾಡಬೇಕು, ಭಗವಂತ ಮಾಡಬೇಕು. ಮೊದಲು ನೀವು ಮಾಡಬೇಕು, ಆಮೇಲೆ ನಿಸ್ವಾರ್ಥ ಭಾವದಿಂದ ಪದೇ ಪದೇ ಬಾಬನಿಗೆ ನನ್ನ ಉಪಯೋಗ ಮಾಡೋದು ಪೀಡಿಸ್ಬೇಕಂತವನಿಗೆ. ಏನ್ ಮಾಡಬೇಕು? ಉಪಯೋಗ ಮಾಡ್ಕೊ ಪದೇ 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 ಅವನ ಹತ್ರ ಹೋಗ್ಬಿಟ್ಟು ನಿಂತ್ಕೊಳ್ಬೇಕು. ಕೆಲಸ ಕೊಡು ನನಗೆ ಅಂತ ಹೇಳ್ಬಿಟ್ಟು ನಾನು ಉಪಯೋಗ ಮಾಡ್ಕೊ. ಅವ್ನು ಕೇಳ್ತಾನೆ, ನಿನಗೇನು ಬೇಕು? ನನಗೆ ಏನು ಬೇಡ, ನಾನು ಉಪಯೋಗ ಮಾಡ್ಕೊಂಡು ನೋಡೋಣ. ಗಲಾಟೆ ಮಾಡ್ಬೇಕು ಅವನ ಹತ್ರ. ಏನ್ ಮಾಡ್ಬೇಕು? ಕಾಡೋದು ಬಿಡೋದಲ್ಲ, ಗಲಾಟೆ ಮಾಡ್ಬೇಕು. ಮಾಡೋದು ನೀನು ಉಪಯೋಗ. ನನಗೇನು ಬೇಡಪ್ಪ, ನನಗೆ ಕಂಡೀಷನ್ ಇಲ್ಲ, ಉಪಯೋಗ ಮಾಡ್ಕೊಂಡು. ನನಗೆ ಗೊತ್ತು ಅವನು ಉಪಯೋಗ ಮಾಡಿದ್ರೆ ಏನಾಗ್ತದೆ? ಅದರ ಲಾಭ ನನಗೆ ಸಿಗ್ತದೆ, ಅದರ ಲಾಭ ಸಿಗತ್ತೆ ಅಂತ ಒಂದು ಕಾನ್ಫಿಡೆನ್ಸ್, ಅನುಭವ, ನಿಶ್ಚಯ ಇದ್ದಾಗ ಭಗವಂತ ಪುನಃ 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 ನಿಮಗೆ ಉಪಯೋಗ ಮಾಡಬೇಕು. ಓಕೆ, ಲಾಸ್ಟ್ ಪ್ರಶ್ನೆ. ಭಗವಂತ ನಿಮ್ಮನ್ನು ಉಪಯೋಗ ಮಾಡ್ತಿದ್ದಾರೆ ಅಂತ ಹೆಂಗೆ ಗೊತ್ತಾಗತ್ತೆ? ನೀವು ಭಗವಂತ ನೆನ್ಪು ಮಾಡ್ತಾ ಇಲ್ಲ, ಭಗವಂತನೂ ನಿಮ್ಮನ್ನು ನೆನ್ಪು ಮಾಡ್ತಾ ಇಲ್ಲ, ಭಗವಂತ ನಿಮ್ಮನ್ನು ಉಪಯೋಗ ಮಾಡ್ತಿದ್ದಾರೆ ಅಂತ ಹೆಂಗೆ ಗೊತ್ತಾಗ್ತದೆ? ಏನೂ ಸಂಕಲ್ಪ ಇಲ್ಲದೆ, ಏನೂ ಗಮನ ಇಲ್ಲದೆ, ಏನೂ ಯೋಚನೆ ಇಲ್ಲದೆ, ಏನೂ ಸ್ಮೃತಿ ಇಲ್ಲದೆ ಟಕ್ ಅಂತ ನಿಮ್ಮ ಮನಸ್ಸು ಶಾಂತವಾಯ್ತಾ? ಅದೇನರ್ಥ? ನಿಮ್ಮಪ್ಪ ನಿಮ್ಮನ್ನೇನ್ ಮಾಡ್ತಿದ್ದಾನೆ? ಯಾವಾಗ? ಅದರ ಮೊದಲು ಕಂಡೀಷನ್ ಅಪ್ಲೈ, ಅದರ ಮೊದಲು ಅಗ್ರಿಮೆಂಟ್ ಮಾಡ್ಕೊಳ್ಬೇಕು. ಯಾರ ಜೊತೆಗೆ? ಏನಂತ? ಯಾವಾಗ ಬೇಕಾದ್ರೂ, ಎಲ್ಲಿಗೆ ಬೇಕಾದ್ರೂ, ಹೇಗೆ ಬೇಕಾದ್ರೂ, ಯಾವ ರೂಪದಲ್ಲೂ, ಎಷ್ಟು ಸಮಯ ಬೇಕಾದ್ರೂ ಈ ನಿನ್ನ ತನು ಮನಧನವನ್ನು ನೀನು ಉಪಯೋಗ ಮಾಡಿಕೊಳ್ಳಬಹುದು ಅಂತ ಅಗ್ರಿಮೆಂಟ್ ಯಾರ ಜೊತೆ ಮಾಡ್ಕೊಳ್ಬೇಕು? ಭಗವಂತ ಜೊತೆಗೆ ಮಾಡಿಕೊಂಡಾಗ ಭಗವಂತ ಏನ್ ಮಾಡ್ತಾರೆ? ಉಪಯೋಗ ಮಾಡಿಕೊಳ್ತಾರೆ. ಉಪಯೋಗ ಮಾಡಿಕೊಂಡಾಗ ಅವನು ಬೇಕು ಅಂತಂದಾಗ ಅಷ್ಟು ಸಮಯ ನೀವು ಅವನಿಗೆ ತನು ಮನ ಕೊಡ್ತೀರೋ ಇಲ್ವೋ ಅಂತನೂ ಭಗವಂತ ನಿಮ್ಮನ್ನು ಟೆಸ್ಟ್ ಮಾಡ್ತಾನೆ. ಆ ಸಮಯದಲ್ಲಿ ಅವನಿಗೆ ಬೇಕು ಅನಿಸಿದಾಗ ನೀವು ಸಮಯಕ್ಕೆ ಸರಿಯಾಗಿ ಅವನಿಗೆ ತನುಮನ ಧನವನ್ನ ಕೊಟ್ಟಿಲ್ಲ ಅಂದ್ರೆ ಅವನು ನಿಮ್ಮನ್ನು ಉಪಯೋಗ ಮಾಡ್ಕೊಳ್ತಾನೋ ಮಾಡ್ಕೊಳ್ಳಲ್ವೋ? ಅವನಿಗೆ ನಿನ್ನ ಕೆಲಸಕ್ಕೆ ಉಪಯೋಗ ಮಾಡು ಅಂತ ಹೇಳೋದು, ಆಮೇಲೆ ಏನ್ ಮಾಡೋದು? ನಿಮ್ಮ ಕೆಲಸಕ್ಕೆ ಉಪಯೋಗಿಸ್ಕೊಳ್ಳೋದು. ಆವಾಗ ಭಗವಂತ ನಿಮ್ಮನೆ ಕೆಲಸ ಮಾಡ್ಕೊಳ್ಳಿಕ್ಕೆ ಬರ್ತಾನೋ ಬರಲ್ವೋ? ಇವಾಗ ಯೋಗೇಶ್ ಅಣ್ಣನವರಿಗೆ ಏನ್ ಮಾಡ್ತಾರೆ ಅಂತಂದ್ರೆ, ಅಣ್ಣವ್ರ ಹೆಸರೇನು?
ಪುಷ್ಪರಾಜಣ್ಣ ಹೇಳ್ತಾರೆ, ಅಣ್ಣವರೇ ನಮ್ಮನೇಲೂ ಕೂಡ ಬನ್ನಿ ಈಶ್ವರಿ ಜ್ಞಾನವನ್ನು ಹೇಳಿ ಎಲ್ಲರಿಗೂ ಜನರಿಗೆ ಸೇರಿಸ್ತೇನೆ ಅಂತ ಕರೆಸ್ತಾರೆ. ಎಲ್ಲಿಂದ ನಮ್ಮೂರಿಂದ. ಸಣ್ಣ ಇವಾಗ ನಾನು ಕಷ್ಟಪಟ್ಬಿಟ್ಟು ರಾತ್ರಿಯಲ್ಲಿ ಬಸ್ ಬುಕ್ ಮಾಡಿಬಿಟ್ಟು ನಿಮ್ಮ ಮನೆಗೆ ಬರ್ತೇನೆ. ನಿಮ್ಮ ಮನೆಗೆ ಬಂದಿರ್ತಾನೆ. ಬಂದ ಮೇಲೆ ಅಣ್ಣವ್ರೆ ಸ್ವಲ್ಪ ಕಸ ಕುಡಿಸ್ತೀರಾ, ಪಾತ್ರೆ ತುಳಿತೀರಾ, ಅಡುಗೆ ಮಾಡ್ತೀರಾ, ಬಟ್ಟೆ ವಾಶ್ ಮಾಡ್ತೀರಾ ಅಂತ ಹೇಳ್ತೀರಿ. ಯಾರಿಗೆ? ಬಂದಿದ್ದೀನಲ್ಲ, ವಾಪಸ್ ಹೋಗ್ಲಿಕ್ಕೆ ಆಗೋದಿಲ್ಲ, ಮತ್ತೊಬ್ಬ ರಾತ್ರಿ ಬಸ್ಸು ಅಂತ ಒಂದಿನ ಕೆಲಸ ಮಾಡ್ತೇನೆ. ಸರಿನಾ? ಈ ಕೆಲಸ ಮಾಡಿಬಿಟ್ಟು ಹೋದೆ. ಕರೆದಿದ್ದು ಯಾವುದಕ್ಕೆ? ಮಾಡಿಸಿದ್ದು ಯಾವುದು? ನೆಕ್ಸ್ಟ್ ಟೈಮ್ ನಾನು ಬರ್ತೀನೋ ಬರಲ್ವೋ? ಹಾಗೆ ಆದ್ಮೇಲೆ ಭಗವಂತನ ಹತ್ರ ಎಗ್ರಿಮೆಂಟ್ ಮಾಡಿಸಿದ ಮೇಲೆ ಆ ಎಗ್ರಿಮೆಂಟಿನ ಅನುಸಾರ ನೀವು ನಡ್ಕೊಂಡ್ರೆ ಮಾತ್ರ ಭಗವಂತ ಏನ್ ಮಾಡ್ತಾನೆ, ನೆಕ್ಸ್ಟ್ ಟೈಮ್ ನೀವು ಕರೆದಾಗ ಬರ್ತಾನೆ. ಎಗ್ರಿಮೆಂಟ್ ಮಾಡ್ಕೊಳ್ಳೋದೊಂದು, ನಡೆಸ್ಕೊಳ್ಳೋದು ಇನ್ನೊಂದು ಮಾಡಿದ್ರೆ ನಿಮ್ಮ ಮನೆ ಬಾಗಿಲಿಗೆ ಭಗವಂತ ಅಲ್ವಾ? ಅದಕ್ಕಾಗಿ ಭಗವಂತ ಈ ರೀತಿ ನಿಸ್ವಾರ್ಥ ಸೇವೆಯನ್ನ ಮಾಡಲಿಕ್ಕೆ ರೆಡಿ ಇದ್ದಾನೆ. ತನ್ನ ಮಕ್ಕಳನ್ನಷ್ಟು ಸುಂದರವಾಗಿ ಮಾಡಲಿಕ್ಕೆ ರೆಡಿ ಇದ್ದಾನೆ. ಆದರೆ ಆತ್ಮೇಲೆ ದುರದೃಷ್ಟವಶಾತ್ ನಮ್ಮ ಮನಸ್ಸನ್ನು ನಾವು ಪರಮಾತ್ಮನಿಗೆ ಕೊಡ್ತಾ ಇಲ್ಲ. ಲೌಕಿಕ ಜನರಿಗಿಂತ ಪರಮಾತ್ಮನಲ್ಲಿ ಯಾವ ವ್ಯತ್ಯಾಸ ಹೇಳುವಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಪ್ರಪಂಚದ ಜನರ ಮಾಯೆಯ ಬಜಾರ್ನಲ್ಲಿ ನಾವೇನಾಗ್ಬಿಟ್ಟಿದ್ದೀವಿ, ಸಿಕ್ಕಾಕೊಬಿದ್ಬಿಟ್ಟಿದ್ದೀವಿ. ಸತ್ಯತೆ ಇನ್ನೂವರೆಗೂ ನಮ್ಗೇನಾಗ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ. ಇನ್ನೂ ಭಗವಂತನನ್ನ ಸ್ಥೂಲ ಕಾರ್ಯಕ್ಕೋಸ್ಕರನೇ ಉಪಯೋಗವನ್ನ ಮಾಡ್ಕೊಳ್ತಾ ಇದ್ದೀವಿ. ಆದರೆ ಭಗವಂತ ನಿರಾಕಾರದಲ್ಲಿ ಉಪಯೋಗ ಮಾಡಿಬಿಟ್ಟು ನೋಡಿ, ನಿರಾಕಾರ ಶಕ್ತಿಯನ್ನು ಸಂಪಾದನೆ ಮಾಡಿ ಜಮಾ ಮಾಡ್ಕೊಂಡು ನೋಡಿ, ಆವಾಗ ನಿಮ್ಮ ಎಲ್ಲ ಸಮಸ್ಯೆಗಳು ನೀವು ಹೇಳೋಕ್ಕಿಂತ ಮೊದಲೇನೇ ಏನಾಗಿರ್ತವೆ, ಪರಿಹಾರ ಆಗಿರುತ್ತೆ. ಏಕ್ ಬಾಪ್ ದೂಸರಾ ನ ಕೋಯಿ. ನನ್ನವರು ಯಾರು? ಒಬ್ಬ ಭಗವಂತ ಬಿಟ್ಟು ಬೇರೆ ಯಾರು ನನ್ನವರಲ್ಲ. ನಿಮ್ಗೆ ಯಾವಾಗಲೂ ಯಾರು ನೆನಪಿಗೆ ಬರ್ತಾರೆ ಹೇಳಿ? ಪ್ರಪಂಚದಲ್ಲಿ ಕೋಟ್ಯಾಂತರ ಮನೆ ಇದ್ದು ನನ್ನ ಮನೆನೇ ನೆನಪಿಗೆ ಬರ್ತದೆ, ನನ್ನ ರಾಜ್ಯನೇ ನೆನಪು ಬರ್ತದೆ, ನನ್ನ ಶರೀರನೇ ನೆನಪು ಬರ್ತದೆ. ನಮ್ಮವ್ರ ತರ ನೆನಪಿಗೆ ಬರ್ತಾರೆ. ಮಾಡ್ಕೊಂಡಿದ್ಯಾರು? ಎಂತ ಮಜಾ ಗೊತ್ತಾ? ಇಷ್ಟು ಸುಂದರವಾದ ಮಾತನ್ನು ಉದಾಹರಣೆ ಕೊಡ್ತಾರೆ. 28 ವರ್ಷದವರೆಗೂ ಕೂಡ ಒಂದು ಸ್ತ್ರೀ, ಒಂದು ಹುಡುಗಿ, ಒಂದು ಮಹಿಳೆ ಅಪ್ಪ ಅಮ್ಮ ನನ್ನವರು ಅಂತ ಹೇಳ್ಕೊಳ್ತಾಳೆ. ಎಲ್ಲಿವರೆಗೆ? ಪಕ್ಕದಲ್ಲಿದ್ದಾರೆ ಗೊತ್ತಿರಲಿ. ಒಂದ್ಸಲ ಕರಿಮಣಿ ಹಾರ ಹಾಕಿದ ತಕ್ಷಣದಲ್ಲಿ ಚಾಪ್ಟರ್ ಕ್ಲೋಸ್. ಕರಿಮಣಿ ಹಾರ ಆಮೇಲೆ ಇವರೇ ಏನಾದ್ರು ಲವ್ ಮಾಡಿಬಿಟ್ಟು ಪಾರ್ಟ್ನರ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ಆವಾಗಿನಿಂದನೇ ಏನಾಗ್ಬಿಡ್ತದೆ, ವಿಷಯ ಮುಗೀತು. ಈ ಮನೆ ನಂದಲ್ಲ. ನನ್ನವ್ರು ಯಾರು? ಪತಿ ನಂದವರಂತೂ 2 ವರ್ಷದಲ್ಲಿ ಗೊತ್ತಾಗ್ತದೆ. ಇಲ್ಲಿ ಪತಿ ಮನೆಗೆ ಹೋದ ಮೇಲೆ ವಾಸ್ತವಿಕತೆ ಏನು ಅಂತ ಏನಾಗ್ತದೆ ಗೊತ್ತಾಗ್ತದೆ. ಅವಾಗ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಇದೆ ಬಿಡಿ, ಇವತ್ತು ಮದುವೆಗಿಂತ ಡೈವರ್ಸ್ಗಳು ಜಾಸ್ತಿ ಆಗ್ತಿದ್ದಾವೆ, ಅದು ಬೇರೆ ಪ್ರಶ್ನೆ ಅಲ್ವ? ಅದಕ್ಕೆ ಭಗವಂತ ಹೇಳ್ತಾರೆ, ಅದೇ ರೀತಿ ಆ ಪರಮಾತ್ಮನನ್ನ ನನ್ನವನ್ನಾಗಿ ಮಾಡ್ಕೊಂಡು ನೋಡಿ, ಆವಾಗ ನೋಡಿ ನಿಮ್ಮ ಜೀವನ ಎಷ್ಟು ಸುಂದರವಾಗಿರ್ತದೆ. ಅದಕ್ಕಾಗಿ ಭಗವಂತ ನಮಗೆ ಇಂಥ ಸುಂದರ ಜೀವನ ನಡೆಸುವಂತ ಕಲೆಯನ್ನ ಭಗವಂತ ನಮ್ಗೆ ಕಲಿಸ್ಕೊಟ್ಟಿದ್ದಾರೆ. ಅದಕ್ಕಾಗಿ ಅದೇ ಗೃಹಸ್ಥ, ಅದೇ ಮನೆ, ಅದೇ ಸಂಸಾರ, ಅದೇ ಕುಟುಂಬ, ಅದೇ ಶರೀರ, ಅದೇ ದೇಶ, ಎಲ್ಲ ಅದೇ ಪರಿವರ್ತನೆಯಲ್ಲಿ ಮನಸ್ಸಿನಲ್ಲಿ ಮಾತ್ರ. ಏನು ಪರಿವರ್ತನೆ? ಬೆಳಗಿಂದ ಸಾಯಂಕಾಲದವರೆಗೂ ನಾನೇನು ಮಾಡ್ತಾ ಇಲ್ಲ. ಯಾರ ಮಾಡ್ತಿದ್ದಾರೆ? ಅಷ್ಟೇ ಪರಿವರ್ತನೆ. ಪರಿವರ್ತನೆ ಎಷ್ಟು? ನಾನು ಏನೂ ಮಾಡ್ತಾ ಇಲ್ಲ, ಆ ನಾನು ಹೇಳುವಂತ ಸ್ಥಳದಲ್ಲಿ ಭಗವಂತ ಕೂತ್ಕೊಂಡ್ಬಿಟ್ಟು ಅವನು ಮಾಡ್ತಿದ್ದ. ಇಷ್ಟು ಸಿಂಪಲ್ ಫಾರ್ಮುಲಾ ನೀವು ಮಾಡ್ಕೊಂಡ್ಬಿಟ್ರೆ ಎಲ್ಲಾ ವಿಷಯಗಳು ಅದರಲ್ಲಿ ಬಂದ್ಬಿಡ್ತವೆ. ಆತ್ಮೀಯರೇ, ಅಭಾವ, ಆ ವಿಧಿ, ಆ ನಂದತನವನ್ನು ನೀವು ಕಾರ್ಯದಲ್ಲಿ ತರ್ತಾ ಹೋಗಿ ಆವಾಗ ನಿಮ್ಮ ಮೂಲಕ ಎಲ್ಲಿ ಹೇಗೆ ಸೇವೆ ಮಾಡಿಸ್ಕೊಳ್ಬೇಕು ಅಂತ ಆ ಭಗವಂತನಿಗೆ ಗೊತ್ತು. ನಿಮ್ಗೆ ಜನ್ಮ ಕೊಟ್ಟಿದ್ಯಾರು? ಯಾಕೆ ಸೌಂಡೇ ಬರ್ತಾ ಇಲ್ಲಪ್ಪ, ಅನುಮಾನನೇನು? ಜನ್ಮ ಕೊಟ್ಟಿದ್ಯಾರು? ಆತ್ಮದ ಜನ್ಮ ಕೊಟ್ಟಿದ್ಯಾರು? ಪಾಲನೆ ಕೊಟ್ಟಿದ್ಯಾರು? ಶಿಕ್ಷಣ ಕೊಟ್ಟಿದ್ಯಾರು? ಯೋಗ್ಯ ಮಾಡಿದ್ಯಾರು? ಹಾಗೆ ನಿಮ್ಮತ್ತೆ ಹೆಂಗ್ ಸೇವೆ ತಗೊಳ್ಬೇಕಂತ ಅವನಿಗೆ ಗೊತ್ತಿಲ್ವಾ? ಗೊತ್ತಿದೆಯೋ ಗೊತ್ತಿಲ್ವೋ? ಇಷ್ಟೆಲ್ಲ ರೆಡಿ ಮಾಡಿದ್ರೆ ಹೇಗೆ ಸೇವೆ ತಗೊಳ್ಬೇಕು ಅಂತ ನಿಮ್ಗೆ ಅವನಿಗೆ ಗೊತ್ತಿದೆ. ನೀವು ಕೇವಲ ಅವನ ಮನಸ್ಸನ್ನು ಇಡ್ತಾ ಹೋಗಿ ಯಾವ ಮಗುವನ್ನ ಎಲ್ಲಿ ಯಾವ ಸಮಯದಲ್ಲಿ ಎಲ್ಲಿ ಇಡಬೇಕು ಅಂತ ಏನ್ ಮಾಡಿ. ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ ಆತ್ಮೀಯರೇ, ಈಶ್ವರಿ ಜೀವನದಲ್ಲಿ ಮುಂದೆ ಹೋಗ್ಬೇಕು ಅಂತಂದ್ರೆ ಭಗವಂತನ ಪ್ಲಾನಿನ ಅನುಸಾರ ಹೋಗ್ಬೇಕೇ ಹೊರತು ನಿಮ್ಮ ಪ್ಲಾನಿನ ಅನುಸಾರ ಹೋಗ್ಬಾರ್ದು. ಯಾರ ಪ್ಲಾನ್ ಅನುಸಾರ ಹೋಗ್ಬಾರ್ದು? ನಿಮ್ಮ ಪ್ಲಾನಿನ ಅನುಸಾರ ಹೋದ್ರೆ ನಿರೀಕ್ಷಿತ ಪ್ರಮಾಣದ ಫಲ ನಿಮ್ಗೆ ಸಿಗೋದಿಲ್ಲ. ಬಾಬನ ಪ್ಲಾನಿನ ಅನುಸಾರ ಹೋದ್ರೆ ಏನಾಗ್ತದೆ?
ಹೇಳಿರೋದಕ್ಕಿಂತ ಹೆಚ್ಚಿಗೆ ನಿಮಗೆ ಕೊಡ್ತಾ ಹೋಗ್ತಾರೆ. ಅದಕ್ಕಾಗಿ ನಿಮ್ಮ ಜೀವನದಲ್ಲಿ ನಿಮಗಿಂತ ಹೆಚ್ಚಿಗೆ ಭಗವಂತ ಬರ್ತಾ ಹೋಗಲಿ. ನಿಮ್ಮ ಪುರುಷಾರ್ಥ ಏನು? ಮನಸ್ಸನ್ನು ಅವನು ಕೇಳಿಕೊಡೋದು ಮಾತ್ರ ನಿಮ್ಮ ಪುರುಷಾರ್ಥನೇ ಹೊರತು ಉಳಿದಿದ್ದೆಲ್ಲವನ್ನ ಭಗವಂತನಿತರ ಕರ್ಮವನ್ನ ಮಾಡಿಸಿ ಆ ಪ್ರಾರಬ್ಧವನ್ನ ಅನುಭವ ಮಾಡ್ತಾ ಹೋಗಿ, ಆ ಫಲವನ್ನು ಅನುಭವಿಸ್ತಾ ಹೋಗಿ ಅನುಭವಿಸ್ತಾ ಹೋಗಿ ಅನುಭವಿಸ್ತಾ ಹೋಗಿ. ನೀವೇನು ಮಾಡಬೇಕಾಗಿಲ್ಲ. ಎಲ್ಲ ಯಾರು ಮಾಡ್ತಿದ್ದಾರೆ? ಬಾಬಾ ಕೆಲವೊಂದ್ಸಲ ಏನಾಗುತ್ತೆ ಗೊತ್ತಾ, ಬಾಬಾ ಮಾಡ್ತಾರೆ ಅಂತ ನಮ್ಮಲ್ಲಿ ಮಾತೇ ತುಂಬಾ ಜನ ಇರ್ತಾರೆ. ಬಾಯಲ್ಲಿ ಮಾತ್ರ ಬಾಬಾ 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 ಇರ್ತದೆ. ಬಾಯಲ್ಲಿ ಬಾಬಾ ಇದು ಏನೂ ಆಗೋದಿಲ್ಲ. ಬಾಬಾ ಎಲ್ಲಿ ಬರಬೇಕು? ಮನಸ್ಸಲ್ಲಿದ್ರೂ ಆಗುವುದಿಲ್ಲ, ಭ್ರಕೂಟಲ್ಲಿದ್ರೂ ಆಗುವುದಿಲ್ಲ, ಪರಂಧಾಮದಲ್ಲಿ ಇದ್ರೂ ಆಗುವುದಿಲ್ಲ. ಭಗವಂತ ನಿಮ್ಮನ್ನು ಉಪಯೋಗ ಮಾಡ್ತಾ ಇರುವಂತ ಅನುಭವ ಬೇಕು. ಏನು ಬೇಕು? ಬಾಬಾ ನಿಮ್ಮಲ್ಲಿ ಇದ್ದಾರೆ ಅಂತಂದ್ರೆ ಸಪ್ತ ಗುಣಗಳ ಅನುಭವ ಪ್ರತಿ ಸೆಕೆಂಡ್ ಚೇಂಜ್ ಆಗ್ಬೇಕು. ಏನಾಗಬೇಕು? ಪ್ರತಿ ಸೆಕೆಂಡು ನಿಮ್ಮ ಯೋಗದ ಸ್ಥಿತಿಯಲ್ಲಿ ಪರಿವರ್ತನೆ ಆಗ್ತಾ 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 ಇದ್ರೆ ಭಗವಂತ ನಿಮ್ಮನ್ನೇನ್ ಮಾಡ್ತಿದ್ದಾರೆ? ಬಾಬಾ ಹೇಳ್ತಾರೆ, ಸಂಗಮ ಯುಗ ಅಂದ್ರೆ ಪ್ರತ್ಯಕ್ಷ ಫಲ. ಎಷ್ಟು ಸೆಕೆಂಡ್ ನಾನು ಯಾವ ಆತ್ಮವನ್ನು ಉಪಯೋಗ ಮಾಡಿದ್ದೀನೋ ತಕ್ಷಣದಲ್ಲಿ ಅವರ ಅಕೌಂಟಿಗೆ ನಾನೇನ್ ಮಾಡಿಬಿಡ್ತೇನಂತೆ, ಜಮಾ ಮಾಡಿಬಿಡ್ತಾನೆ. ಆ ಫಲ ಹೇಳುವಂಥದ್ದು ಮಕ್ಕಳಿಗೆ ಅನುಭವ ಆಗತ್ತೆ. ಆದರೆ ನಿಸ್ವಾರ್ಥ ಭಾವದ ಆಧಾರದಲ್ಲಿ ಅವರಿಗೇನಾಗ್ತದೆ? ಅನುಭವ ಆಗ್ತದೆ. ಇಷ್ಟು ಬಾಬಾ ಸುಂದರವಾದ ಮಾತನ್ನು ಹೇಳ್ತಾರೆ. ಪ್ರತಿದಿನ ಮುರಳಿಯಲ್ಲಿ ಬಾಬಾ ಎಷ್ಟು ಸಂಪಾದನೆ ಮಾಡ್ಲಿಕ್ಕೆ ಹೇಳ್ತಾರೆ? ಪಕ್ಕ ರೀಸೆಂಟ್ ಮುರಳಿ ಸ್ವಲ್ಪ ಅರಬ್ ಖರಾಬ್ ಅಂತ ಹೇಳ್ತಿದ್ದಾರೆ ಅಲ್ವಾ? ಎಷ್ಟು ಹೇಳ್ತಾರೆ? ಪದಮ. ರೀಸೆಂಟ್ ಮುರಳಿ ಒಂದು ಮುರಳಿಲಿ ಏನ್ ಹೇಳ್ತಾರೆ ಗೊತ್ತಾ ಬಾಬಾ? ಈ ಪದಮ ಸಂಪಾದನೆಯನ್ನ ರಾಜರು ಮಾತ್ರ ಮಾಡಬಹುದು ಅಂತಂದ್ರು. ಏನ್ ಹೇಳಿದ್ರು? ಸೆಂಟೆನ್ಸ್ ಕೇಳಿದ್ದೀರಾ ತಾನೆ? ಓಕೆ. ಹಾಗಿದ್ರೆ ರಾಜರು ಎಷ್ಟು ಜನ ಆಗ್ತಾರೆ? ಅವ್ರು ಮಹಾರಾಜರು 16,108 ಜನರು ರಾಜಕುಮಾರ ಕುಮಾರಿಯರಾಗ್ತಾರ. ಎಷ್ಟು ಜನ? ಹೌದಾ? ಇಲ್ಲಿ ನೋಡಿ, ರಾಜರು ಎಷ್ಟಾಗ್ತಾರೆ ನನಗೂ ಕೂಡ ಗೊತ್ತಿಲ್ಲ. ಅಷ್ಟು ರಾಜಕುಮಾರ ಕುಮಾರಿಯರಾಗ್ತಾರೆ. ಅಂದ್ರೆ ಪದಮ ಸಂಪಾದನೆ ಮಾಡುವಂತ ಯೋಗ್ಯತೆ ಎಷ್ಟು ಜನರಲ್ಲಿದೆ? ಅದಕ್ಕೆ ಕಡಿಮೆ ಜನರಿಗೆ, ಅದಕ್ಕೆ ಹೆಚ್ಚಿಗೆ ಅಂತೂ ಇಲ್ಲ. ಆದ್ರೆ ಬಾಬಾ 33 ಕೋಟಿ ಜನರಿಗೂ ಕೂಡ ಯಾವ್ದು ಹೇಳ್ತಾರೆ? ಪದಮದ್ದೇ ವಿಷಯ ಹೇಳ್ತಾರೆ ಹೊರತು ಅದಕ್ಕಿಂತ ಕಡಿಮೆ ಬಾಬಾ ಏನ್ ಮಾಡೋದಿಲ್ಲ, ಬರೋದಿಲ್ಲ. ಅಂದ್ರೆ ಪ್ರತಿಯೊಂದು ಮಗುವು ಕೂಡ ಶಿಕ್ಷಕ ಫಸ್ಟ್ ರ್ಯಾಂಕ್ ಬರುವಂತ ಶಿಕ್ಷಣನೇ ಕೊಡ್ತಾರೆ ಹೊರತು ಜಸ್ಟ್ ಪಾಸ್ ಆಗುವಂತ ಎಂದೂ ಕೂಡ ಶಿಕ್ಷಕ ಹೇಳುವುದಿಲ್ಲ. ಪ್ರತಿಯೊಂದು ಮಗುವಿನ ಮೇಲೂ ಶಿಕ್ಷಕ ಭರವಸೆ ಇಟ್ಕೊಂಡಿರ್ತಾನೆ. ಏನಂತ? ನನ್ನ ಪ್ರತಿಯೊಂದು ಮಗು ಏನಾಗಿರ್ಲಿ, ಅವನಿಗೆ ಪಕ್ಕ ಗೊತ್ತಿರ್ತಾರೆ ನಾನು ಇವನು ಬಿಟ್ಬಿಟ್ಟು ಹೋಗ್ತಾನೆ ಅಂತ. ಯಾರಿಗೆ? ಅದು ಎಂದೂ ಕೂಡ ಎದುರುಗಡೆ ಹೇಳೋದಿಲ್ಲ. ಏನಂತ? ಇವತ್ತು ಆ ಯೋಗ್ಯತೆ ಇಲ್ಲ ಅಂತನೂ ಕೂಡ ಗೊತ್ತಿರ್ತದೆ. ಅದಕ್ಕಾಗಿ ಆದ್ಮೇಲೆ ಏನು ಭಗವಂತ ಮುರಳಿಯನ್ನು ಹೇಳ್ತಾ ಹೋಗ್ತಾರೋ ಅದರ ಆಧಾರದಲ್ಲಿ ಸಾಧನೆಯನ್ನು ಮಾಡ್ತಾ ಹೋಗಿ. ಆವಾಗ ನಿಮಗೆ ಮಜಾ ಬರುತ್ತೆ. ಆ ರೀತಿ ಸಾಧನೆ ಮಾಡಿದಾಗ ಮಾತ್ರ ಮುರಳಿ ನಿಮಗೆ ಅರ್ಥ ಆಗತ್ತೆ. ಈಶ್ವರಿ ಜೀವನ ಸುಖಮಯವಾಗ್ತದೆ. ಆ ರೀತಿ ಪದಮ ಸಂಪಾದನೆ ಮಾಡಬೇಕು ಅಂತಂದ್ರೆ ಮನ್ಸಾ ಸೇವೆಯಲ್ಲಿ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಈ ಪ್ರಪಂಚದಲ್ಲಿ ಸರ್ವರಿಗೂ ಭಗವಂತನ ಶಕ್ತಿ ಶಬ್ದದಿಂದ ಹೋಗ್ಲಿಕ್ಕೆ ಸಾಧ್ಯನಾ? ಟೋಲಿ ಕೊಡ್ಲಿಕ್ಕೆ ಸಾಧ್ಯನಾ? ಜ್ಞಾನ ತಿಳಿಸ್ಲಿಕ್ಕೆ ಸಾಧ್ಯನಾ? ಯಾವುದರಿಂದ ಸಾಧ್ಯ? ಮನಸ್ಸು ಹೇಳುವಂತ ಸಾಧನದಿಂದ ಮಾತ್ರ ಭಗವಂತನ ಶಕ್ತಿಯನ್ನ ವಿಶ್ವದ ಸರ್ವರಿಗೂ ತಲುಪಿಸಲಿಕ್ಕೆ ಸಾಧ್ಯ. ಅಚ್ಚಾ, ಓಂ ಶಾಂತಿ. ಥ್ಯಾಂಕ್ ಯು ಬಾಬಾ.